ನನ್ನ ಹೆಸರು ದೇವೇಗೌಡ. ನಾನು ತಯಾರಿಸಿರುವ ಮಾದರಿ ಹೆಸರು ಆಧುನಿಕ ದನದ ಕೊಟ್ಟಿಗೆ. ಸಾಂಪ್ರದಾಯಿಕ ದನದ ಕೊಟ್ಟಿಗೆಯಿಂದ ನಾನು ತಯಾರಿಸಿರುವ ಆಧುನಿಕ ದನದ ಕೊಟ್ಟಿಗೆಯಲ್ಲಿ ನಾನಾ ರೀತಿಯ ವಿಷಯಗಳಿವೆ. ಅದರಲ್ಲಿ ಮೊದಲನೇದು ಬೆಳಕಿನ ವ್ಯವಸ್ಥೆ. ಕೊಟ್ಟಿಗೆ ಗೋಡೆಗಳಲ್ಲಿ ವಿಶಾಲವಾದ ಕಿಟಕಿಗಳನ್ನು ಅಳವಡಿಸುವುದರಿಂದ ಸಾಕಷ್ಟು ಪ್ರಮಾಣದ ಗಾಳಿ ಬೆಳಕು ಕೊಟ್ಟಿಗೆ ಒಳಭಾಗದಲ್ಲಿ ಬೀಳುತ್ತದೆ ಮತ್ತು ರಾತ್ರಿ ವೇಳೆಯಲ್ಲಿ ದನಗಳು ಬೆದರುತ್ತವೆಂದು ಅವುಗಳಿಗೂ ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೆಕ್ಸ್ಟ್, ಬೇಸಿಗೆಗಾಲದಲ್ಲಿ ಹಸುಗಳಿಗೆ ತಣ್ಣನೆಯ ವಾತಾವರಣವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ನಾವಿಲ್ಲಿ ಫ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡಲಾಗಿದೆ. ಚಳಿಗಾಲದಲ್ಲಿ ಹಸುಗಳಿಗೆ ಬೆಚ್ಚನೆಯ ವಾತಾವರಣವನ್ನು ಕಲ್ಪಿಸಿಕೊಳ್ಳೋದಕ್ಕೋಸ್ಕರ ವಿನ್ಶೀಲ್ಡ್ ಬಳಸಿದ್ದೇವೆ. ಕಾರಣ, ಹೊರಗಡೆ ಬೀಸುವ ಶೀತ ಗಾಳಿಯು ಒಳಗಡೆ ಬಾರದಂತೆ ಈ ವಿನ್ಶೀಲ್ಡ್ಗಳು ರಕ್ಷಣೆ ಕೊಡುತ್ತವೆ. ಮೂರನೇದಾಗಿ ಫೈರ್ ಅಲಾರಾಮ್. ಆಕಸ್ಮಿಕವಾಗಿ ಕೊಟ್ಟಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಅದನ್ನು ಪತ್ತೆ ಹಚ್ಚಲು ಫೈರ್ ಸೆನ್ಸರ್ ಅನ್ನು ಬಳಸಿದ್ದೇವೆ. ಈ ಸೆನ್ಸರ್ ಸೈರನ್ಗೆ ಸಿಗ್ನಲ್ ಕೊಡೋದ್ರಿಂದ ಸೈರನ್ನು ಶಬ್ದಗೊಂಡು ನಾವು ಎಚ್ಚರಿಸಿಕೊಂಡು ಕೊಟ್ಟಿಗೆ ಮತ್ತು ದನಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ನಾಲ್ಕನೆಯದಾಗಿ ಥೆಫ್ಟ್ ಅಲಾರಾಮ್. ರಾತ್ರಿ ವೇಳೆ ಮಲಗಿದಾಗ ದನಗಳ್ಳರು ಕೊಟ್ಟಿಗೆ ಬಾಗಿಲನ್ನು ಒಡೆದು ಒಳಗೆ ನುಸುಕಿದಾಗ ಅಲ್ಟ್ರಾಸಾನಿಕ್ ಸೆನ್ಸರ್ ಇದನ್ನು ಪತ್ತೆ ಹಚ್ಚಿ ಸೈರನ್ಗೆ ಸಿಗ್ನಲ್ ಕಳಿಸೋದ್ರಿಂದ ಸೈರನ್ ಸೌಂಡ್ ಮಾಡೋದ್ರಿಂದ ನಾವು ಎಚ್ಚೆತ್ತುಕೊಂಡು ದನಗಳನ್ನು ಓಡಿಸಿ ಹಸುಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಸ್ವಚ್ಛತೆ. ಐದನೇದಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಇಲ್ಲಿ ನಾವು ವಿದ್ಯುತ್ ಚಾಲಿತ ಸಗಣಿ ತೊಳೆಯುವ ಯಂತ್ರವನ್ನು ಬಳಸಿದ್ದೀವಿ. ಈ ಯಂತ್ರವು ಸಗಣಿ ಮತ್ತು ಗಂಜಲವನ್ನು ಭೂಗತ ಚೇಂಬರ್ಗಳಿಗೆ ಕಳಿಸುವುದರಿಂದ ಅಲ್ಲಿಂದ ಹೋದ ತ್ಯಾಜ್ಯಗಳು ಗೋಬರ್ನ ಘಟಕಕ್ಕೆ ರವಾನೆಯಾಗುತ್ತದೆ. ಮತ್ತು ನಾವಿಲ್ಲಿ ರಬ್ಬರ್ ಮ್ಯಾಟ್ ಅನ್ನು ಬಳಸಿದ್ದೇವೆ. ಇದನ್ನು ಬಳಸಿರುವ ಕಾರಣ ಹಸುಗಳು ಮಲಗುವಾಗ ಮತ್ತು ಏಳುವಾಗ ಜಾರಿ ಬಿದ್ದು ಗಾಯವಾಗುವುದನ್ನು ಇದರಿಂದ ನಿಯಂತ್ರಿಸಬಹುದಾಗಿದೆ. ಅಂತಿಮವಾಗಿ ಹೇಳುವುದಾದರೆ, ಈ ನನ್ನ ಆಧುನಿಕ ದನದ ಕೊಟ್ಟಿಗೆಯಲ್ಲಿ ದನಗಳ ಆರೋಗ್ಯವನ್ನು ಕಾಪಾಡಿ ರೈತರು ಹೈನುಗಾರರಿಗೆ ಉಂಟಾಗುವ ಆರ್ಥಿಕ ನಷ್ಟವನ್ನು ಇದರಿಂದ ತಡೆಯಬಹುದಾಗಿದೆ. ಮತ್ತು ಇದರ ವಿಶೇಷತೆಗಳೆಂದರೆ ಅವರ ಆರ್ಥಿಕ ಮತ್ತು ಅನುಭವಗಳನ್ನು ಇದರಿಂದ ನಿಯಂತ್ರಿಸಲಾಗುತ್ತದೆ.